ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ಲೂವಿಯಲ್ ಟೋಪೋಗ್ರಫಿಯಲ್ಲಿ ಮುಂದೆ ನಾವು ನೋಡಲಿಕ್ಕಿರೋದು ಓಲ್ಡ್ ಏಜ್ ಅಥವಾ ಲೋವರ್ ಕೋರ್ಸ್ ಆಫ್ ಅ ರಿವರ್. ಇಲ್ಲಿ ತನಕ ಏನೇನಾಯಿತು ನೆನಪಿದೆಯಾ? ರಿವರ್ ಹೇಗೆ ಬೇರೆ ಬೇರೆ ಪ್ರದೇಶಗಳಿಂದ ಬಂತು, ಯಂಗರ್ ಸ್ಟೇಜ್ ಇರಬಹುದು, ಮೆಚೂರ್ ಸ್ಟೇಜನ್ನು ಹೇಗೆ ದಾಟ್ಕೊಂಡು ಬಂತು. ಈಗ ಲಾಸ್ಟಲ್ಲಿ ಓಲ್ಡ್ ಏಜಲ್ಲಿ ಬೈ ದ ಟೈಮ್ ರಿವರ್ ರೀಚ್ ಅಟ್ ಇಟ್ಸ್ ಲೋವರ್ ಕೋರ್ಸ್ನ ರೀಚ್ ಆಗೋ ಹೊತ್ತಿಗೆ ಮೌಂಟೇನ್ಸ್ ಆರ್ ಫಾರ್ ಬಿಹೈಂಡ್. ಎಲ್ಲೋ ಮೌಂಟೇನ್ ಇತ್ತು, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಸಾಗರವನ್ನು ಸೇರುವಂತಹ ನದಿ ಅಂತೆಲ್ಲ ಬರುತ್ತಲ್ವ, ಆ ಥರ ಮೌಂಟೇನ್ಸ್ ಎಲ್ಲೋ ಹಿಂದುಳಿದು ಬಿಟ್ಟಿದೆ. ಲ್ಯಾಂಡೆಲ್ಲ ಆಲ್ಮೋಸ್ಟ್ ಫ್ಲ್ಯಾಟ್ ಆಗಿಬಿಟ್ಟಿದೆ. ಸ್ಲೋಪ್ ಇಲ್ಲ, ಈಗ ಝೀರೋಕ್ಕೆ ಹತ್ತಿರ ಬಂದುಬಿಟ್ಟಿದೆ. ಸ್ಪೀಡು ತುಂಬ ಸ್ಲೋ ಆಗಿದೆ. ಎನರ್ಜಿ ಎಲ್ಲ ಎಕ್ಸಾಸ್ಟ್ ಆಗಿದೆ. ನಮ್ಮ ಕೊನೆಗಾಲ, ರಿವರಿನ ಕೊನೆಗಾಲ. ಇನ್ನೇನಿದ್ರು ಈ ಬ್ರಹ್ಮಾಂಡದಲ್ಲಿ ಲೀನ ಆಗೋದು ಅಂತ ಹೇಳ್ತೀರಲ್ಲ, ಆ ಥರ ರಿವರ್ ಈಗ ಹೋಗಿ ಸಮುದ್ರಕ್ಕೆ ಸೇರುವಂಥ ಸಂದರ್ಭ. ಸೊ ದ ರಿವರ್ ಕ್ಯಾನ್ ನೋ ಲಾಂಗರ್ ಇರೋಡ್ ಎಫೆಕ್ಟಿವ್ಲಿ. ಈಗ ಎನರ್ಜಿ ಇಲ್ಲ, ಸ್ಲೋಪ್ ಸಹ ಇಲ್ಲ, ಸ್ಪೀಡ್ ಇಲ್ಲ. ಏನಾಗುತ್ತೆ ಈಗ? ಇರೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನೇನು ತಗೊಂಡು ಬಂದಿದೆಯೋ ಇಲ್ಲಿ ತನಕ ಅದನ್ನೆಲ್ಲ ಅಲ್ಲೇ ಬಿಟ್ಟು ಹೋಗು ಅಂತ ಹೇಳ್ತಾರಲ್ಲ. ಹಾಗಾಗಿ ಇಲ್ಲಿ ಜಾಯ್ನ್ ಆಗೋಕ್ಕಿಂತ ಮೊದಲು ಎಲ್ಲ ಡೆಪಾಸಿಟ್ ಮಾಡ್ತಾ ಹೋಗುತ್ತೆ, ಇಲ್ಲಿ ತನಕ ಹೊತ್ಕೊಂಡು ಬಂದಿರೋದನ್ನು. ಸೊ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಇನ್ ಓಲ್ಡ್ ಏಜ್? ಫಿಸಿಕಲ್ ಕಂಡೀಷನ್ ನೋಡೋದಾದರೆ ವೆರಿ ಜೆಂಟಲ್, ಸರ್ಫೇಸ್ ಬಹಳ ಫ್ಲ್ಯಾಟ್ ಆಗಿರುತ್ತೆ. ವೈಡ್ ಓಪನ್ ಪ್ಲೇನ್ಸ್, ಪ್ಲೇನ್ಗಳು ತುಂಬ ಓಪನ್ ಆಗಿರೋದು. ರಿವರ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಈಗ ಮೊದಲಿಂದ ಬಂತು ಈಗ ಎಲ್ಲ ಸ್ಪ್ರೆಡ್ ಆಗೋದು ನಿಧಾನವಾಗಿ. ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ಸ್ಪ್ರೆಡ್ ಆಗೋದು. ಯಾಕೆ ಹೇಳಿ? ಸ್ಪ್ರೆಡ್ ಯಾಕಾಗುತ್ತೆ? ಸ್ಪ್ರೆಡ್ ಆಗ್ತಾ ಇದೆ ಅಂತಂದರೆ ಎಲ್ಲಿ ಜಾಗ ಸಿಗುತ್ತಲ್ಲಿ ಹೋಗ್ತಾ ಇದೆ. ಇದೇ ತಾನೇ ಜಾಗ ಮಾಡ್ಕೊಂಡು ಹೋಗ್ಲಿಕ್ಕೆ ಶಕ್ತಿ ಇಲ್ಲ. ಈಗ ಚಿಕ್ಕ ಸಂದು ಗೊಂದಿಗಳಲ್ಲಿ ಹೋಗೋದು ಅಂತ ಹೇಳ್ತೀವಲ್ವ, ಆ ಥರ. ಸೊ ಫ್ಲೋ ಬಿಕಮ್ಸ್ ಸ್ಲೋ ಆ್ಯಂಡ್ ಲೇಝಿ. ಆಯ್ತಲ್ಲ, ಮುಗೀತಲ್ಲ, ಇನ್ನು ಸ್ಲೋ ಆಗಿ ಲೇಝಿಯಾಗಿ ಹೋಗ್ತಾ ಇರೋ ರಿವರ್. ಪ್ರೊಸೆಸ್ ನೋಡಿ, ವರ್ಟಿಕಲ್ ಇರೋಷನ್ ಅಂತೂ ಮೊದಲೇ ಸ್ಟಾಪ್ ಆಗಿಬಿಟ್ಟಿದೆ. ಲ್ಯಾಟ್ರಲ್ ಇರೋಷನ್ ಸಹ ತುಂಬ ಕಡಿಮೆ ಇದೆ ಇಲ್ಲಿ. ಮತ್ತು ಡಿಪಾಸಿಷನ್ ಡಾಮಿನೇಟ್ ಆಗುತ್ತೆ ಇಲ್ಲಿ, ಎಲ್ಲ ತಂದು ಇಲ್ಲಿ ಡಿಪಾಸಿಟ್ ಮಾಡೋದು. ಸೊ ದಟ್ಸ್ ವೈ ಫರ್ಟೈಲ್ ಪ್ಲೇನ್ಸ್ ಆ್ಯಂಡ್ ಡೆಲ್ಟಾಸ್ ಎಕ್ಸಿಸ್ಟ್ ಹಿಯರ್. ಇಲ್ಲಿ ನಾವು ಜಾಸ್ತಿ ನೋಡೋದೇನು ಫರ್ಟೈಲ್ ಪ್ಲೇನ್ಗಳನ್ನು ಮತ್ತು ಡೆಲ್ಟಾಗಳನ್ನು ಓಲ್ಡ್ ಏಜ್ನಲ್ಲಿ. ಇಲ್ಲಿ ಒಂದು ಫೀಚರ್ ಬರುತ್ತೆ, ಅದು ಬೇರೆ ಕಡೆ ಸಹ ಬರುತ್ತೆ, ಆದರೆ ಇಲ್ಲೂ ಸಹ ನೋಡ್ತೇವೆ ನಾವು. ಆಕ್ಸ್ಬೋ ಲೇಕ್ ಅಂತ, ಮಿಯಾಂಡರ್ ಲೇಕ್ ಅಂತ ಒಂದು ಇಮೇಜ್ ಇದೆ ಇಲ್ಲಿ ಮೇಲ್ಗಡೆ ತೋರಿಸ್ತೇನೆ. ಇಲ್ಲಿ ಎಲ್ಲೋ ಇತ್ತು ನೋಡಿ. ಎಸ್, ಮಿಯಾಂಡ್ರಿಂಗ್ ಅಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ, ಸ್ನೇಕ್ ಥರ ಈ ಥರ ಬೆಂಡ್ ಆಗ್ತಾ ಬರೋದು. ಈ ಥರ ಬೆಂಡ್ ಆಗ್ತಾ ಆಗ್ತಾ ಕೆಲವೊಂದು ಪಾರ್ಟು ಕೆಲವೊಂದು ಕಾರಣದಿಂದ ಕಟ್ಟಾಗಿಬಿಡುತ್ತೆ. ಕಟ್ಟಾಗಿ ಸಪ್ರೇಟಾಗಿ ಉಳ್ಕೊಂಡ್ಬಿಟ್ರೆ ಅದು ಆಕ್ಸ್ಬೋ ಲೇಕ್. ಏನು ಹಾಗಂತಂದರೆ ಆಕ್ಸ್ಬೋ ಲೇಕ್ ಅಂತಂದರೆ ರಿವರು ಹೀಗೆ ಬರ್ತಾ ಇದೆ, ಹೀಗೆ ಬಂತು ಕೆಲವೊಂದು ಸಾರಿ ಇಲ್ಲಿ ಈ ಭಾಗದಲ್ಲಿ ಕಟ್ಟಾದಾಗ ಮತ್ತೆ ಈ ಪಾರ್ಟ್ ವಾಪಸ್ ಜಾಯಿನ್ ಆಗಿಬಿಟ್ರೆ ಇದು ಸಪ್ರೇಟ್ ಉಳ್ಕೊಂಡ್ಬಿಡ್ತು ಅಲ್ವಾ. ಈ ಪಾರ್ಟ್ ಸಪ್ರೇಟಾಗಿ ಉಳ್ಕೊಂಡ್ಬಿಡ್ತು. ಇದು ಆಕ್ಸ್ಬೋ ಲೇಕ್. ಅಂದರೆ ಸಿಂಪಲಾಗಿ ಇಮ್ಯಾಜಿನೇಷನ್ ಬರಲಿಕ್ಕೆ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಲಾರ್ಜ್ ಮಿಯಾಂಡರ್ ಫಾರ್ಮ್ ಆಗುತ್ತೆ, ದೊಡ್ಡ ಮಿಯಾಂಡರ್ ಇದೆ. ಎಲ್ಲಿ ಸುಮಾರು ಆಗೋದು ಇದೆಲ್ಲ ಮ್ಯಾಚೂರ್ ಮತ್ತು ಓಲ್ಡ್ ಸ್ಟೇಜ್ನಲ್ಲಿ. ರಿವರ್ ಬೆಂಡ್ ಆಗೋದು ಜಾಸ್ತಿ ನೋಡ್ತೇವೆ. ರಿವರ್ ಬೆಂಡ್ಸ್ ಮೋರ್ ಆ್ಯಂಡ್ ಮೋರ್. 2 ಬೆಂಡ್ಸ್ ಕಮ್ ಕ್ಲೋಸ್. 2 ಬೆಂಡ್ಗಳು ಹತ್ರ ಬರುತ್ತೆ. ಈ ಥರ ಬೆಂಡ್ ಹತ್ರ ಬರ್ತಾ ಹತ್ರ ಬರೋದು ಈ ಥರ ನೋಡಿ. ಹತ್ರ ಬಂತು ಈ ಥರ ಬೆಂಡ್ ಹತ್ರ ಬರ್ತಾ ಇದ್ದಾಗ ಇದೆರಡು ಜಾಯ್ನ್ ಆಗೋ ಸಾಧ್ಯತೆ ಇರುತ್ತಲ್ವ. ಇಲ್ಲಿ ಜಾಯ್ನ್ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲೆಲ್ಲೋ ಇನ್ನೊಂದು ಕಡೆ ಹತ್ರ ಬರೋದು. ರಿವರ್ ಹೇಗೆ ಬೇಕಾದ್ರೂ ಹೋಗ್ಬೋದು. ದ ನೆಕ್ ಬಿಟ್ವೀನ್ 2 ಲೂಪ್ಸ್ ಬಿಕಮ್ ವೆರಿ ನ್ಯಾರೋ. ಈ ನೆಕ್, 2 ಲೂಪ್ಗಳ ನಡುವಿನ ನೆಕ್ ಬಹಳ ಕಡಿಮೆ ಆಗಿಬಿಡುತ್ತೆ. ಒಂದು ವೇಳೆ ಫ್ಲಡ್ ಆದರೆ ವಾಟರ್ ಫೋರ್ಸ್ ಇನ್ಕ್ರೀಸ್ ಆಗುತ್ತೆ. ಫ್ಲಡ್ ಬಂದುಬಿಟ್ರೆ ಆವಾಗ ರಿವರ್ ಇಲ್ಲಿ ನೆಕ್ಕಿಂದ ಕಟ್ಟಾಗಿ ಬೇರೆ ಒಂದು ದಿಕ್ಕಿನಲ್ಲಿ ಸಾಗಬಹುದು. ಸೊ ನ್ಯೂ ಸ್ಟ್ರೇಟ್ ಪಾತ್ ಫಾರ್ಮ್ಡ್. ಫ್ಲಡ್ ಬಂದು ಹೊಸ ಸ್ಟ್ರೇಟ್ ಪಾತ್ ಫಾರ್ಮ್ ಆಗಿಬಿಡ್ಬೋದು. ಇಲ್ಲಿ ಫಾರ್ಮ್ ಆದಾಗ ಓಲ್ಡ್ ಲೂಪ್ ಇಸ್ ಕಟ್ ಆಫ್. ಈ ಲೂಪ್ ಇದೆಯಲ್ವ, ಇದು ಕಟ್ ಆಫ್ ಆಗಿಬಿಡುತ್ತೆ. ದಟ್ ಅಬಂಡಂಟ್ ಕರ್ವ್ಡ್ ಪಾರ್ಟ್ ಬಿಕಮ್ಸ್ ಲೇಕ್. ಇದು ಒಂದು ಹೊಸ ಬೇರೆ ಲೇಕ್ ಆಗಿಬಿಡುತ್ತೆ. ಲೇಕಿಗೆ ದ ಲೇಕ್ ಇಸ್ ಕಾಲ್ಡ್ ಆಕ್ಸ್ಬೋ ಲೇಕ್ ಅಂತ ಕರಿತೇವೆ. ನೆನಪಿಟ್ಕೊಳ್ಬೇಕಾಗಿರೋದೇನು? ಫಾರ್ಮ್ಡ್ ಬೈ ಮಿಯಾಂಡರ್ ಕಟ್ ಆಫ್. ಮಿಯಾಂಡ್ರಿಂಗ್ ಆಗೋದು ಕಟ್ ಆಫ್ ಆದಾಗ ಆಗೋದು ಇದು. ಈ ಥರ ಇಲ್ಲೊಂದು ಬಂತು,
ಮತ್ತು ಈ ಥರ ಬಂತು, ಕಟ್ಟಾಯಿತು. ಟಿಪಿಕಲ್ ಫೀಚರ್ ಆಫ್ ಓಲ್ಡ್ ಏಜು, ಸಾಧಾರಣವಾಗಿ ಕಂಡುಬರೋದು ಓಲ್ಡ್ ಏಜ್ನಲ್ಲಿ ಕ್ರೆಸೆಂಟ್ ಇರ್ಬೋದು, ಹಾರ್ಸ್ ಶೂ. ಕ್ರೆಸೆಂಟ್ ಅಂತಂದ್ರೆ ಹೀಗೆ ಈ ಥರ ಸಹ ಇರ್ಬೋದು, ಮತ್ತು ಹಾರ್ಸ್ ಶೂ, ಕುದುರೆ ಲಾಳ ಅಂತ ಹೇಳ್ತೀವಲ್ವ ಆ ಥರ ಕುದುರೆ ಹಾರ್ಸ್ ಶೂ. ಮತ್ತು ಸ್ಲೋಲಿ ಡ್ರೈಸ್ ಅಪ್ ವಿತ್ ಟೈಮ್, ಇದು ಯಾವಾಗಲೂ ಇರುತ್ತೆ ಅಂತಲ್ಲ, ಮತ್ತು ಟೈಮ್ ತಕ್ಕ ಹಾಗೆ, ಸಮಯಕ್ಕೆ ತಕ್ಕ ಹಾಗೆ ಡ್ರೈ ಆಗಬಹುದು. ಭಾರತದಲ್ಲಿ ಕಬರ್ ಲೇಕ್ ಬಿಹಾರ್ನಲ್ಲಿ ಇರೋದು, ಲಾರ್ಜ್ ಆಕ್ಸ್ಬೋ ಲೇಕ್ ಇನ್ ಇಂಡಿಯಾ ಇದು, ಮತ್ತು ಮಿಯಾಂಡರ್ ಕಟ್ ಆಫಿಂದ ಆಗಿರೋದು. ಉಲರ್ ಲೇಕು, ದಲ್ ಲೇಕ್ ಎಲ್ಲ ಇದೆಯಲ್ವ, ಅದು ಆಕ್ಸ್ಬೋ ಲೇಕ್ ಅಲ್ಲ. ಎಷ್ಟೋ ಸಾರಿ ಆಪ್ಷನಲ್ಲಿ ಈ ಥರ ಬರಬಹುದು. ದೇ ಆರ್ ನಾಟ್ ಆಕ್ಸ್ಬೋ ಲೇಕ್ಸ್. ದೀಸ್ ಫಾರ್ಮ್ ಡ್ಯೂ ಟು ಟೆಕ್ಟಾನಿಕ್ ಆಕ್ಟಿವಿಟಿ. ಮತ್ತು ಇಂಡಿಯನ್ ಜಿಯೋಗ್ರಫಿ ಬಂದಾಗ ನೋಡೋಣ, ಅಲ್ಲಿ ಬರುತ್ತೆ ಲೋಕಲ್ ಸ್ಟ್ರಕ್ಚರಲ್ ಡೆಪ್ರೆಷನ್ ನಾವು ನೋಡಬಹುದು ಅದರಲ್ಲಿ. ಮತ್ತು ಮಿಯಾಂಡರ್ ಕಟ್ ಆಫಿಂದ ಆಗಿರೋದು ಅಲ್ಲ, ನಾಟ್ ಅಂತ ಕೊಟ್ಟಿರೋದು ಸ್ಪೆಸಿಫಿಕ್ ಆಗಿ ನೆನಪಿರಲಿ. ಇದ್ಯಾವುದು ಆಕ್ಸ್ಬೋ ಲೇಕ್, ಇದ್ರ ಬಗ್ಗೆ ಲಾಸ್ಟಲ್ಲಿ ಕೊಟ್ಟಿದ್ದೇನೆ ಶಾರ್ಟ್ ನೋಟ್ಸನ್ನು. ಇನ್ನು ಫ್ಲಡ್ ಪ್ಲೇನ್ ಅಂತಂದರೆ ಫ್ಲ್ಯಾಟ್, ಸಮತಟ್ಟಾಗಿರೋದು, ಫರ್ಟೈಲ್, ಫಲವತ್ತಾಗಿರೋದು, ಫಾರ್ಮ್ಡ್ ಅಲಾಂಗ್ ರಿವರ್ ಬ್ಯಾಂಕ್ಸ್ ಡ್ಯೂ ಟು ರಿಪೀಟೆಡ್ ಫ್ಲಡ್ಡಿಂಗ್ ಆ್ಯಂಡ್ ಡಿಪೋಸಿಷನ್. ರಿಪೀಟೆಡ್ ಫ್ಲಡ್ಡಿಂಗು, ಪದೇ ಪದೇ ಫ್ಲಡ್ಡಿಂಗ್ ಆಗೋದು, ಡಿಪಾಸಿಟ್ ಆಗೋದು, ಅದರಿಂದಾಗ ಆಗಿರುವಂತಹ ಫ್ಲ್ಯಾಟ್ ಫರ್ಟೈಲ್ ಸರ್ಫೇಸ್ ಇದು. ಹೇಗೆ ಫಾರ್ಮ್ ಆಗ್ತಾ ಇದೆ? ಡ್ಯೂರಿಂಗ್ ಫ್ಲಡ್ ಆದಾಗ ರಿವರ್ ಓವರ್ಫ್ಲೋ ಇಟ್ಸ್ ಬ್ಯಾಂಕ್ಸ್. ರಿವರು ಮೊದಲು ಹೀಗೆ ಹರಿತಾ ಇತ್ತು, ಫ್ಲಡ್ ಬಂತು ಅಂತಂದರೆ ಅದು ಎಲ್ಲವನ್ನ ದಾಟಿ ಓವರ್ಫ್ಲೋ ಆಗುತ್ತಲ್ವ, ಬ್ಯಾಂಕ್ಸಲ್ಲಿ ದಂಡೆಯನ್ನು ದಾಟಿ ಹೊರಗಡೆ ಎಲ್ಲ ಹರಿಯುತ್ತೆ. ಸ್ಪೀಡ್ ಸಡನ್ ಆಗಿ ರೆಡ್ಯೂಸ್ ಆಗುತ್ತೆ, ಅದೆಲ್ಲ ಫ್ಲೋ ಮುಗಿದ ಮೇಲೆ, ಫ್ಲಡ್ ಆದಮೇಲೆ ಫ್ಲೋ ಕಡಿಮೆ ಆಯಿತು, ಫ್ಲಡ್ ಮುಗಿದ ಮೇಲೆ ಸ್ಪೀಡ್ ಸಡನ್ನಾಗಿ ರೆಡ್ಯೂಸ್ ಆಯಿತು. ಮತ್ತು ಫೈನ್ ಸೆಡಿಮೆಂಟ್ಸ್ ಇದೆಯಲ್ವಾ, ಅದೆಲ್ಲ ಇಲ್ಲಿ ಬಂದು ಸ್ಪ್ರೆಡ್ ಆಗಿಬಿಡುತ್ತೆ. ವಾಟರ್ ವಾಪಸ್ ತನ್ನ ಚಾನಲಿಗೆ ಹೋಗಿ ಸೇರಿಕೊಳ್ಳುತ್ತೆ, ಸೆಡಿಮೆಂಟ್ಸ್ ಹಾಗೆ ಉಳಿಯುತ್ತೆ ಅಂತ. ಗೊತ್ತಾಯ್ತಾ ಕತೆ? ಗೊತ್ತಾಯ್ತಾ? ಫಸ್ಟು ರಿವರ್ ಹರಿತಾ ಇತ್ತು, ಫ್ಲಡ್ ಬಂತು ಒಂದೇ ಸಾರಿ. ಫ್ಲಡ್ ಬಂದಾಗ ತನ್ನ ದಂಡೆಯನ್ನು ದಾಟಿ ರಿವರ್ ಈ ಕಡೆ ಎಲ್ಲ ಹೋಯಿತು. ಆಮೇಲೆ ಫ್ಲಡ್ ಇಳೀತು ಅಂತಂದರೆ ಪ್ರವಾಹದ ಒಂದು ದೊಡ್ಡ ಪರಿಸ್ಥಿತಿ ಕಡಿಮೆ ಆಯಿತು. ರಿವರ್ ವಾಪಸ್ ತನ್ನ ಚಾನಲ್ಲಿಗೆ ಹೋಯಿತು. ಆದರೆ ಇಲ್ಲಿ ತನಕ ಆ ಸೆಡಿಮೆಂಟ್ಸ್ಗಳು ಸ್ಪ್ರೆಡ್ ಆಗಿಬಿಟ್ಟಿದೆ ಅಲ್ಲೇ, ಅದೆಲ್ಲ ಆಗಿರೋದ್ರಿಂದ ಅದು ಫ್ಲಡ್ ಪ್ಲೇನ್ ಅಂತ ಕರಿತೇವೆ ನಾವು. ಆ ಸರ್ಫೇಸ್ ಫಾರ್ಮ್ ಆಗಿದೆಯಲ್ವಾ, ಫ್ಲ್ಯಾಟ್ ಫರ್ಟೈಲ್ ಸರ್ಫೇಸು ರಿವರ್ ಬ್ಯಾಂಕಿನ ಸುತ್ತಮುತ್ತ ಆಗಿರೋದು ಫ್ಲಡ್ಡಿಂಗ್ ಮತ್ತು ಡೆಪಾಸಿಷನಿಂದ, ಅದಕ್ಕೆ ಫ್ಲಡ್ ಪ್ಲೇನ್ ಅಂತ ಕರಿತೇವೆ. ಯಾಕೆ ಇಂಪಾರ್ಟೆಂಟ್ ಹೇಳಿ? ಇದು ಎಕ್ಸ್ಟ್ರೀಮ್ಲಿ ಫರ್ಟೈಲ್ ಸಾಯಿಲ್ ಇರುತ್ತೆ, ಡೆನ್ಸ್ ಪಾಪ್ಯುಲೇಷನ್, ಜಾಸ್ತಿ ಜನಸಂಖ್ಯೆ ನೋಡ್ಬೋದು, ಅಗ್ರಿಕಲ್ಚರ್ ಬೆಲ್ಟ್ಗಳನ್ನು ಸಹ ನೋಡ್ಬೋದು. ಮತ್ತು ಎಷ್ಟೋ ಸಾರಿ ಈ ನದಿಯಿಂದಾಗ್ಲಿನೇ ಈಗ ಸಿವಿಲೈಸೇಷನ್ಗಳು, ನಾಗರಿಕತೆಗಳು ಉದಯ ಆಗಿರೋದು ಅಂತ ನಾವು ಕೇಳ್ತಾ ಇರ್ತೇವೆ. ಇಂಡಸ್, ನೈಲು, ಟೈಗ್ರಸ್, ಯುಪ್ರೆಟಿಸು, ಗಂಗಾ, ಇಂಥ ನದಿ ಮುಖಜ ಭೂಮಿಗಳಿಂದ, ಫ್ಲಡ್ ಪ್ಲೇನ್ಗಳಿಂದ ದೊಡ್ಡ ದೊಡ್ಡ ನಾಗರಿಕತೆಗಳೇ ಬೆಳೆದಿವೆ. ಇದು ಫ್ಲಡ್ ಪ್ಲೇನು. ಫ್ಲಡ್ ಬಂತು, ವಾಪಸ್ ಹೋಯಿತು, ಪ್ಲೇನ್ ಉಳಿತು. ನ್ಯಾಚುರಲ್ ಲೆವೀಸ್ ಅಂತಂದರೆ ಒಂಥರ ದಂಡೆ ಥರ, ಈಗ ಒಡ್ಡು ಅಂತ ಹೇಳ್ತೀವಲ್ವ ಆ ಥರ. ಸೊ ವಾಟ್ ಆರ್ ನ್ಯಾಚುರಲ್ ಲೆವೀಸ್? ಸ್ಮಾಲ್ ಸ್ಲೈಟ್ಲಿ ರೈಸ್ಡ್ ರಿಡ್ಜಸ್ ಅಲಾಂಗ್ ರಿವರ್ ಬ್ಯಾಂಕ್ಸ್. ಇಲ್ಲಿ ಈ ಒಂದು ಇಮೇಜ್ನಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ, ರಿವರ್ ಹರಿತಾ ಇರೋದು, ಹರಿದ ಮೇಲೆ ಸಪ್ರೇಟ್ ಆಗಿರೋದೇನು ಆಕ್ಸ್ಬೋ ಲೇಕು, ಸ್ವಲ್ಪ ಹೊತ್ತಿನ ನೋಡಿದ್ದು. ಇದಾದಮೇಲೆ ಸೈಡಲ್ಲಿರೋದು ಫ್ಲಡ್ ಪ್ಲೇನು, ಇದೆಲ್ಲ ಫ್ಲಡ್ ಪ್ಲೇನು ಇದು. ಈಗ ಇಲ್ಲಿ ನೋಡಿ, ಕೆಳಗಡೆ ಹೌದು ರಾಕಿನ ಮೇಲ್ಗಡೆ ಹರಿತಾ ಇರೋದು. ಇಲ್ಲಿ ಎರಡು ಡಾಟ್ ಕಾಣ್ತಿದ್ದಿಲ್ಲವ, ಇಲ್ಲಿ ಒಂದು, ಅದೇನು ಲೆವೀಸ್ ಅಂತ, ದಂಡೆ ಥರ, ಒಡ್ಡಿನ ಥರ, ಅದು ನ್ಯಾಚುರಲ್ ಲೆವೀಸ್ ಅಂತ ಇಲ್ಲಿ ನಾವು ನೋಡೋದು. ಉದಾಹರಣೆಗೆ ಸ್ಮಾಲ್ ಆಗಿರುತ್ತೆ, ಸ್ಲೈಟ್ಲಿ ರೈಸ್ಡ್ ರಿಡ್ಜಸ್, ರೈಸ್ ಆಗಿರೋದು ರಿವರ್ಗಿಂತ. ಹೇಗೆ ಫಾರ್ಮ್ ಆಗುತ್ತೆ? ಡ್ಯೂರಿಂಗ್ ಫ್ಲಡ್ ಹೆವಿ ಸೆಡಿಮೆಂಟ್ಸ್ ಫಾಲ್ ನಿಯರ್ ರಿವರ್ ಬ್ಯಾಂಕ್. ಈಗ ಒಂದು ನದಿ ದೊಡ್ಡ ಕಲ್ಲನ್ನು ಹೊತ್ಕೊಂಡು ಬರ್ತಾ ಇದೆ, ಹೊತ್ಕೊಂಡು ಬಂದು ಹೆವಿ ಇದೆಯಲ್ವ ಸೆಡಿಮೆಂಟ್ ಹೆವಿ ಇರೋದನ್ನು ಅದು ದೂರ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುತ್ತಾ? ಹತ್ರನೇ ಬಿಟ್ಟುಬಿಡುತ್ತೆ. ಎಷ್ಟಾಗುತ್ತೋ ಅಷ್ಟು ಹತ್ತಿರ ಬಿಡುತ್ತೆ, ದೂರ ಹೋಗ್ತಾ ಇದ್ದಾಗೆ ಅಷ್ಟು ಫೋರ್ಸ್ ಇರೋದಿಲ್ಲ. ಹೆವಿ ಸೆಡಿಮೆಂಟ್ಸ್ ಎಲ್ಲ ರಿವರ್ ಬ್ಯಾಂಕ್ನ ಹತ್ರ ಡೆಪಾಸಿಟ್ ಆಗುತ್ತೆ, ಲೈಟ್ ಸೆಡಿಮೆಂಟ್ಸು ತುಂಬ ದೂರ ಹೋಗಿ ಸೇರಿಕೊಳ್ಳುತ್ತೆ. ಇದೇ ಥರ ಆಗಿ ಬ್ಯಾಂಕ್ ಬಿಕಮ್ಸ್ ನ್ಯಾಚುರಲಿ ರೈಸ್ಡ್. ಕಲ್ಲು ಬಂತು, ಮತ್ತೊಂದು ಬೇರೆ ಬೇರೆ ಸೆಡಿಮೆಂಟ್ಸ್ಗಳು ಬಂದು ರಿವರ್ ಪಕ್ಕದಲ್ಲಿ ರಿವರ್ ಬ್ಯಾಂಕ್ ಅಂತ ಕರಿತೀವಲ್ವ, ನ್ಯಾಚುರಲ್ ಆಗಿ ರೈಸ್ ಆಗಿಬಿಟ್ಟಿದೆ. ಕಲ್ಲುಗಳೇ ಅಂತಲ್ಲ, ಬೇರೆ ಬೇರೆ ಸೆಡಿಮೆಂಟ್ಗಳೆಲ್ಲ ಸೇರಿ ರಿವರಿನ ದಡ ರೈಸ್ ಆಗ್ತಾ ಇದೆ. ಆ ರೈಸ್ಡ್ ಮಾರ್ಜಿನ್ಗೆ ನಾವು ನ್ಯಾಚುರಲ್ ಲೆವಿ ಅಂತ ಕರಿತೇವೆ, ನ್ಯಾಚುರಲ್ ಲೆವಿ.
ಇನ್ನು ಆರ್ಟಿಫಿಷಿಯಲ್ ಎಂಬ್ಯಾಂಕ್ಮೆಂಟ್ ಸಹ ನೋಡ್ಬೋದು. ಹ್ಯೂಮನ್ ಬಿಲ್ಡ್ ಎಂಬ್ಯಾಂಕ್ಮೆಂಟ್ಸ್ ಆನ್ ಟಾಪ್ ಆಫ್ ನ್ಯಾಚುರಲ್ ಲೆವೀಸ್. ಮನುಷ್ಯರು ಸಹ ಇದ್ರ ಬೇರೆ ಬೇರೆ ಸ್ಟ್ರಕ್ಚರ್ನ ನಿರ್ಮಾಣ ಮಾಡ್ತಾರೆ. ಯಾಕೆ ಅಂತಂದರೆ ಫ್ಲಡ್ಡನ್ನು ಕಂಟ್ರೋಲ್ ಮಾಡಲಿಕ್ಕೆ, ಫಾರ್ಮ್ಗಳನ್ನು, ಟೌನ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ. ನಾವು ಗಂಗಾ ಪ್ಲೇನಲ್ಲಿ, ಬ್ರಹ್ಮಪುತ್ರ ಪ್ಲೇನಲ್ಲಿ ಇದನ್ನು ನೋಡ್ಬೋದು. ಇನ್ನು ಇಂಡಿಯನ್ ಕ್ಲಾಸಿಫಿಕೇಶನ್ ಆಫ್ ಫ್ಲಡ್ ಪ್ಲೇನ್, ನಾವು ಬಾಬರ್, ತೆರೈ ಅಂತ ನೋಡಿದ್ವಲ್ವ ಮೇಲೆ ಸ್ಟಾರ್ಟಿಂಗಲ್ಲಿ ಈ ಫ್ಲೂಯಲ್ ಟೋಪೋಗ್ರಫಿಯಲ್ಲಿ. ಅದಾದಮೇಲೆ ನೆಕ್ಸ್ಟ್ ಬಂದಿತ್ತು ಭಾಂಗರು, ಖಾದರ್ ಅಂತ. ಫ್ಲಡ್ ಪ್ಲೇನ್ ಹತ್ರ ಬರೋದು ಇದು. ಭಾಂಗರ್ ಅಂತಂದರೆ ಓಲ್ಡ್ ಅಲ್ಯೂವಿಯಮ್, ಅಲ್ಯೂವಿಯಲ್ ಫ್ಯಾನ್ ನೆನ್ಪು ಮಾಡ್ಕೊಳ್ಳಿ. ಓಲ್ಡ್ ಅಲ್ಯೂವಿಯಮ್ ಇದು ಲೆಸ್ ಫರ್ಟೈಲ್ ಆಗಿರುತ್ತೆ, ಫ್ಲಡ್ ಆಗೋದು ಕಡಿಮೆ. ಖಾದರ್ ಅಂತಂದ್ರೆ ನ್ಯೂ ಅಲ್ಯೂವಿಯಮ್, ತುಂಬ ಫರ್ಟೈಲ್ ಆಗಿರೋದು. ಪ್ರತಿ ವರ್ಷ ಫ್ಲಡ್ ಅಂತಂದರೆ ದೊಡ್ಡ ಮಟ್ಟದ ಪ್ರವಾಹನೇ ಆಗಿಬಿಡುತ್ತೆ ಅಂತಲ್ಲ, ಆದರೆ ರಿವರ್ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ತಾ ಇರುತ್ತೆ. ಸೊ ಮೋಸ್ಟ್ ಪ್ರೊಡಕ್ಟಿವ್ ಅಗ್ರಿಕಲ್ಚರ್ ಲ್ಯಾಂಡ್ ಯಾವುದು ಹಾಗಾದರೆ ಖಾದರ್ ಅಲ್ವಾ. ಫರ್ಟೈಲ್ ಆಗಿರೋದು, ಜಾಸ್ತಿ ಪ್ರೊಡಕ್ಟಿವ್. ಹಾಗಾಗಿ ಇಲ್ಲಿ ಯಾವ್ಯಾವ್ದು ನೋಡಿದ್ವಿ ನಾವು. ಓಲ್ಡ್ ಏಜ್ನಲ್ಲಿ ಫಸ್ಟು ಡಿಪಾಸಿಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಆಕ್ಸ್ಬೋ ಲೇಕ್ ಬರೋದು, ಅದಾದಮೇಲೆ ಫ್ಲಡ್ ಪ್ಲೇನ್ ಬರುತ್ತೆ, ಫ್ಲಡ್ ಪ್ಲೇನ್ ಆದಮೇಲೆ ನ್ಯಾಚುರಲ್ ಲೆವೀಸ್ ಬರುತ್ತೆ, ಅದಾದಮೇಲೆ ಭಾಂಗರು, ಖಾದರ್. ಇದರ ನೋಟ್ಸ್ ಕೊಟ್ಟಿದ್ದೇನೆ ಆಮೇಲೆ ಕೆಳಗಡೆ, ಅದಕ್ಕೆ ಈಗ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ. ಇನ್ನು ಡೆಲ್ಟಾ ಕೇಳಿರ್ತೀರಿ. ಡೆಲ್ಟಾ ಅಂತಂದರೆ ಪ್ಯೂರ್ಲಿ ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್. ಇದು ಕಂಪ್ಲೀಟ್ ಡೆಪಾಸಿಷನಲ್. ಎಲ್ಲಿರುತ್ತೆ? ಎಟ್ ದಿ ಮೌತ್ ಆಫ್ ರಿವರ್ ವ್ಯಾರ್ ಇಟ್ ಮೀಟ್ಸ್ ಸಿ ಆರ್ ಲೇಕ್. ನದಿ ಬಂದು ಸಮುದ್ರವನ್ನು, ಸಾಗರವನ್ನು ಸೇರುವಂತಹ ಸಂದರ್ಭ. ಸ್ಲೋಪ್ 0 ಇರುತ್ತೆ, ಸ್ಪೀಡ್ 0 ಆಗಿಬಿಡುತ್ತೆ, ಸೆಡಿಮೆಂಟ್ಸ್ ಎಲ್ಲ ಸೆಟಲ್ ಡೌನ್ ಆಗಿಬಿಡುತ್ತೆ. ಬೇರೆ ಬೇರೆ ಕಡೆಯಿಂದ ಡೆಲ್ಟಾ ಫಾರ್ಮ್ ಆಗೋದನ್ನು ನೀವು ನೋಡಬಹುದು. ಸೊ ವೈ ರಿವರ್ ಬ್ರೇಕ್ಸ್ ಇನ್ ಟು ಮೆನಿ ಚಾನಲ್ಸ್? ಯಾಕೆ ಒಂದು ರಿವರಿನ ಚಾನಲ್ಗಳು ಬ್ರೇಕ್ ಆಗ್ತಾ ಇರುತ್ತೆ ಇಲ್ಲಿ ಹೇಳಿ? ಸೇಮ್ ಟಾಪಿಕ್ಕೆ, ಸೇಮ್ ಲಾಜಿಕ್ಕೆ. ರಿವರ್ ಲೂಸಸ್ ಎನರ್ಜಿ, ದೊಡ್ಡ ಲೋಡನ್ನು ಕ್ಯಾರಿ ಮಾಡಲಿಕ್ಕೆ ಆಗೋದಿಲ್ಲ, ಕೆನಾಟ್ ಕ್ಯಾರಿ ಲೋಡ್ ಫರ್ದರ್. ಸೆಡಿಮೆಂಟ್ ಎಲ್ಲ ಒಂದು ಕಡೆ ಶೇಖರಣೆ ಆಗ್ತಾ ಹೋಗುತ್ತೆ, ಸೆಡಿಮೆಂಟ್ಸ್ ಪೈಲ್ ಅಪ್, ಚಾನಲ್ ಸ್ಪ್ಲಿಟ್ ಆಗುತ್ತೆ. ದಿ ಸ್ಮಾಲರ್ ಚಾನಲ್ಸ್ ಆರ್ ಕಾಲ್ಡ್ ಡಿಸ್ಟ್ರಿಬ್ಯೂಟರೀಸ್. ಇದರ ಸ್ಮಾಲ್ ಚಾನಲ್ ಡಿವೈಡ್ ಆಗುತ್ತಲ್ವ, ಅದಕ್ಕೆ ಡಿಸ್ಟ್ರಿಬ್ಯೂಟರಿ ಅಂತ ಕರೀತೇವೆ. ಸೊ ವೈ ಡೆಲ್ಟಾ ಡಿಫರ್ ಇನ್ ಶೇಪ್? ಯಾಕೆ ಡೆಲ್ಟಾಗಳು ಒಂದೇ ಥರ ಇರೋದಿಲ್ಲ? ಡೆಲ್ಟಾ ಫಾರ್ಮ್ ಆಗೋದು ರಿವರ್ ವೆಲಾಸಿಟಿ ಎಷ್ಟಿದೆ, ಸೆಡಿಮೆಂಟ್ ಲೋಡ್ ಎಷ್ಟಿದೆ, ಮತ್ತು ಸಿ ವೇವ್ಸು ಮತ್ತು ಟೈಡ್ಸು ಇದರ ಸ್ಟ್ರೆಂತ್ ಎಷ್ಟಿದೆ, ಎಲ್ಲದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಡೆಲ್ಟಾ ನೋಡೋದಾದ್ರೆ ನಾವು ಆರ್ಕ್ ಶೇಪ್ಡ್ ಅಥವಾ ಫ್ಯಾನ್ ಶೇಪ್ಡ್ ಡೆಲ್ಟಾ. ಇದು ನಾವು ಅಲಿವೇಲ್ ಫ್ಯಾನ್ ಥರನೇ, ಅದೇ ಥರನೇ ಕಾಣಿಸುತ್ತೆ ನಮಗೆ. ಫಾರ್ಮೇಷನ್ ಕಂಡೀಷನ್ ನೋಡಿ, ರಿವರ್ ವಾಟರ್ ಡೆನ್ಸಿಟಿ, ಸಿ ವಾಟರ್ ಡೆನ್ಸಿಟಿ ಎರಡು ಈಕ್ವಲ್ ಆಗಿದ್ದಾಗ ಇದನ್ನು ನಾವು ನೋಡಬಹುದು. ಆರ್ಕ್ ಶೇಪ್ಡ್ ಅಥವಾ ಫ್ಯಾನ್ ಶೇಪ್ಡ್ ಡೆಲ್ಟಾ. ಸಡನ್ ಲಾಸ್ ಆಫ್ ವೆಲಾಸಿಟಿ ಸಡನ್ ಆಗಿ ಲಾಸ್ ಆಗುತ್ತೆ. ಹೆವಿ ಡೆಪಾಸಿಷನ್ ನಿಯರ್ ಮೌತ್. ನೋಡಿ ಮೇಲ್ಗಡೆ ಇಮೇಜ್ ನೋಡಿ, ಇಲ್ಲಿ ಬಂತು, ಇಲ್ಲಿ ಮೌತ್ ಹತ್ರ ಡೆಪಾಸಿಷನ್ ಜಾಸ್ತಿ ಆಗಿದೆ ನೋಡಿ, ಇಲ್ಲಿ ಜಾಸ್ತಿ ಇದೆ ಡೆಪಾಸಿಷನ್ ಸೆಡಿಮೆಂಟ್ಸ್ಗಳು. ಸೊ ಅದಾದಮೇಲೆ ಶೇಪು ಫ್ಯಾನ್ ಅಥವಾ ಆರ್ಕ್ ಲೈಕ್ ಇರುತ್ತೆ. ಡಿಸ್ಟ್ರಿಬ್ಯೂಟರಿಗಳ ಸ್ಪ್ರೆಡ್ ಔಟ್ವರ್ಡ್, ಈ ಥರ ಔಟ್ವರ್ಡಲ್ಲಿ ಸ್ಪ್ರೆಡ್ ಆಗಿರುತ್ತೆ ಡಿಸ್ಟ್ರಿಬ್ಯೂಟರೀಸ್. ಎಸ್, ಮತ್ತು ಎಕ್ಸಾಂಪಲು ಗಂಗಾ, ಬ್ರಹ್ಮಪುತ್ರ, ನೈಲು, ಇಂಡಸ್ಸು, ಗೋದಾವರಿ, ಕೃಷ್ಣ, ಕಾವೇರಿ, ಮೆಕಾಂಗು, ಎಲ್ಲೋ ರಿವರು, ರೈನು, ರೋನು, ತುಂಬ ಇದೆ ಎಕ್ಸಾಂಪಲ್ಲು. ಗಂಗಾ ಬ್ರಹ್ಮಪುತ್ರ ಲಾರ್ಜೆಸ್ಟ್ ಡೆಲ್ಟಾ. ಇನ್ನು ಮೊದಲನೇದು ಯಾವುದು? ಆರ್ಕ್ ಶೇಪ್ಡ್ ಫ್ಯಾನ್ ಶೇಪ್ಡ್ ಡೆಲ್ಟಾ. ಇದರಲ್ಲಿ ಬರ್ಡ್ಸ್ ಫೂಟ್ ಡೆಲ್ಟಾ ಅಂತ. ಬರ್ಡ್ ಫೂಟ್, ಒಂದು ಹಕ್ಕಿ ಕಾಲನ್ನು ನೋಡಿದ್ದೀರಾ ಅಲ್ವಾ? ಹಕ್ಕಿ ಕಾಲು ಹೇಗಿರುತ್ತೆ? ಯಾವ ಹಕ್ಕಿ ಅಂತ ಕೇಳಬೇಡಿ, ಯಾವುದಾದ್ರೂ ಒಂದು ಹಕ್ಕಿ ಯಾವುದೊಂದು ಕಾಲಿನ ಥರ ಹೀಗೆ ಇರುತ್ತೆ ಅಂತಲ್ಲ, ಆ ಬರ್ಡ್ ಫೂಟ್ ಅಂತ ಬೇರೆ ಬೇರೆ ಇರುತ್ತಲ್ವ, ಅದೇ ಶೇಪ್ನಲ್ಲಿ ಇರೋದು ಈ ಬರ್ಡ್ಸ್ ಫೂಟ್ ಡೆಲ್ಟಾ. ರಿವರ್ ವಾಟರ್ ಲೆಸ್ ಡೆನ್ಸ್ ದೆನ್ ಸಿ ವಾಟರ್. ಯಾವಾಗ ಆಗುತ್ತೆ ಕಂಡೀಷನ್ ಏನಿದೆ ಇದಕ್ಕೆ? ರಿವರ್ ವಾಟರ್ ಡೆನ್ಸಿಟಿ ಸಿ ವಾಟರ್ ಡೆನ್ಸಿಟಿಗಿಂತ ಕಡಿಮೆ ಇದ್ದಾಗ ರಿವರ್ ಪೆನೆಟ್ರೇಟ್ಸ್ ಡೀಪ್ ಇನ್ ಟು ಸಿ, ತುಂಬ ಡೀಪಾಗಿ ಪೆನೆಟ್ರೇಟ್ ಆಗುತ್ತೆ. ಡಿಪಾಸಿಷನ್ ಆಕರ್ಸ್ ಫಾರ್ ಫ್ರಾಮ್ ದಿ ಕೋಸ್ಟ್. ನೋಡಿ ಇಲ್ಲೆಲ್ಲ ಕೋಸ್ಟ್ ಇದೆ, ಅದಕ್ಕಿಂತ ಸ್ವಲ್ಪ ಮೊದಲೇ ಡಿಪಾಸಿಷನ್ನು ನಾವು ನೋಡ್ತಾ ಹೋಗ್ಬೋದು. ಲಾಂಗ್ ನ್ಯಾರೋ ಫಿಂಗರ್ಸ್ ಥರ ಇರುತ್ತೆ ನೋಡಿ, ಫಿಂಗರ್ ನೋಡಿ, ನ್ಯಾರೋ ಫಿಂಗರ್ಸ್ ಲುಕ್ ಲೈಕ್ ಬರ್ಡ್ ಟೋಸ್. ಹಕ್ಕಿ ಕಾಲಿನ ಒಂದು ಟೋಸ್ ಥರ, ಕಾಲಿನ ಬೆರಳುಗಳ ಥರ ಅನಿಸುತ್ತೆ ನಮಗೆ. ಎಕ್ಸಾಂಪಲ್ಲು ಮಿಸಿಸಿಪಿ ರಿವರ್ ಡೆಲ್ಟಾ, ಅದನ್ನು ಎಕ್ಸಾಂಪಲಾಗಿ ನೋಡ್ಬೋದು. ಇದು ಬರ್ಡ್ಸ್ ಫೂಟ್ ಡೆಲ್ಟಾ. ಇನ್ನು ಎಸ್ಚುರಿ ಬಗ್ಗೆ ಕೇಳಿರ್ಬೋದು.
ಎಸ್ಚುರಿ ಅಂತಂದರೆ ಫನೆಲ್ ಶೇಪ್ಡ್ ರಿವರ್ ಮೌತ್, ಫನೆಲ್ ಥರ. ಈಗ ರಿವರ್ ಮೌತ್ ನೋಡಿ, ವೈ ಡಸ್ ಇಟ್ ಫಾರ್ಮ್, ಯಾಕೆ ಫಾರ್ಮ್ ಆಗುತ್ತೆ? ಸಿ ವೇವ್ ಸ್ಟ್ರಾಂಗ್ ಆಗಿದೆ, ಟೈಡ್ ಸ್ಟ್ರಾಂಗ್ ಆಗಿರುತ್ತೆ, ಸೆಡಿಮೆಂಟ್ಸ್ ಎಲ್ಲ ಸ್ವೆಪ್ಟ್ ಅವೇ, ಡೆಲ್ಟಾ ಕೆನಾಟ್ ಫಾರ್ಮ್. ನೋಡಿ ಇಲ್ಲಿ ಎಸ್ಚುರಿ ಅಂತಂದರೆ ಡೆಲ್ಟಾ ಅದಕ್ಕಿಂತ ಸ್ವಲ್ಪ ಚೇಂಜ್ ಇರುತ್ತೆ. ಆ ಒಂದು ಟೈಡ್ಸಿಂದ, ಸಿ ವೇವ್ಸಿಂದ ಸೆಡಿಮೆಂಟ್ಸ್ಗಳೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಅಷ್ಟು ಪವರ್ಫುಲ್ ಆಗಿರುವಂಥ ಸಿ ವೇವ್ಸು, ಸ್ಟ್ರಾಂಗ್ ಟೈಡ್ಸು. ಡೆಪಾಸಿಷನ್ ಇಲ್ಲಿ ಪ್ರಿವೆಂಟ್ ಆಗಿಬಿಡುತ್ತೆ, ಡೆಪಾಸಿಷನ್ ಇಸ್ ಪ್ರಿವೆಂಟೆಡ್ ಹಿಯರ್. ಸೊ ಆವಾಗ ನಾವು ಅಲ್ಲಿ ನೋಡೋದು ಎಸ್ಚುರಿ, ಟ್ರಂಕೇಟೆಡ್ ಡೆಲ್ಟಾ ಅಂತ ಸಹ ಹೇಳ್ಬೋದು. ಭಾರತದಲ್ಲಿ ನರ್ಮದಾ, ತಾಪಿ, ಪೆರಿಯಾರ್, ಮಾಹಿ, ಸಬರ್ಮತಿ ಎಲ್ಲ ಇದೆಯಲ್ವಾ, ವೆಸ್ಟ್ ಫ್ಲೋವಿಂಗ್ ರಿವರ್ಸ್ ಮೇಜರ್ಲಿ. ಅಲ್ಲಿ ನಾವು ಇಲ್ಲಿ ಎಸ್ಚುರಿಗಳನ್ನು ನೋಡಬಹುದು. ಯಾಕೆ ಹಾಗೆ ಅಂತಂದರೆ ಹಾರ್ಡ್ ರಾಕ್ ಟೆರೇನ್. ದೀಸ್ ರಿವರ್ಸ್ ಫ್ಲೋ ಥ್ರೂ ಹಾರ್ಡ್ ವೋಲ್ಕ್ಯಾನಿಕ್ ರಾಕ್ಸ್. ಡೆಕ್ಕನ್ ಟ್ರ್ಯಾಪ್ ಅಂತ ಕರೀತೇವೆ, ಡೆಕ್ಕನ್ ಟ್ರ್ಯಾಪ್ಸ್ಗಳು. ಅದರ ಮೂಲಕ ಈ ರಿವರ್ಗಳು ಫ್ಲೋ ಆಗುತ್ತೆ. ಸೊ ದೇ ಕ್ಯಾರಿ ವೆರಿ ಲಿಟಲ್ ಸೆಡಿಮೆಂಟ್ ಕಂಪೇರ್ ಟು ಗಂಗಾ ಆರ್ ಗೋದಾವರಿ. ಈ ರಾಕ್ಗಳಿಂದ ಅವರು ಆ ಒಂದು ರಿವರ್ ಹಾದು ಹೋಗೋದ್ರಿಂದ ಸೆಡಿಮೆಂಟ್ ಜಾಸ್ತಿ ಸಿಕ್ಕೋದಿಲ್ಲ, ವೆರಿ ಲಿಟಲ್ ಸೆಡಿಮೆಂಟ್. ಗಂಗಾ ಗೋದಾವರಿ ಎಷ್ಟು ಸೆಡಿಮೆಂಟ್ಸ್ ಇಲ್ಲಿ ಇರೋದೇ ಇಲ್ಲ. ಅದರ ಜೊತೆ ರಿಫ್ಟ್ ವ್ಯಾಲಿ, ದೇ ಫ್ಲೋ ಥ್ರೂ ನ್ಯಾರೋ ರಿಫ್ಟ್ ವ್ಯಾಲಿ, ನ್ಯಾರೋ ಆಗಿರುವಂಥ ರಿಫ್ಟ್ ವ್ಯಾಲಿಯಲ್ಲಿ ಹೋಗ್ತಾ ಇದ್ದಾವೆ, ವಿಚ್ ಗಿವ್ಸ್ ದೆಮ್ ಹೈ ವೆಲಾಸಿಟಿ ರೈಟ್ ಅಂಟಿಲ್ ದೆ ಹಿಟ್ ದ ಸಿ. ಎಲ್ಲಿ ಸಮುದ್ರಕ್ಕೆ ಸೇರೋ ತನಕನೂ ವೆಲಾಸಿಟಿ ಜಾಸ್ತಿನೇ ಇರುತ್ತೆ. ಸೊ ಲಿವಿಂಗ್ ನೋ ರೂಮ್ ಫಾರ್ ಅ ಡೆಲ್ಟಾ ಟು ಸ್ಪ್ರೆಡ್ ಔಟ್. ಸ್ಪೀಡ್ ಕಡಿಮೆ ಆದಾಗ, ಎನರ್ಜಿ ಕಡಿಮೆ ಆದಾಗ ಇರೋಷನ್ ಕೆಪಾಸಿಟಿ ಕಡಿಮೆ ಆಗಿಬಿಡುತ್ತೆ, ಆವಾಗ ಡೆಲ್ಟಾ ಫಾರ್ಮ್ ಆಗುತ್ತೆ ಅಂತ ನೋಡಿದ್ವಿ. ಆದರೆ ಇಲ್ಲಿ ರಿಫ್ಟ್ ವ್ಯಾಲಿ ಜಾಸ್ತಿ ಇರೋದ್ರಿಂದ ಹೈ ವೆಲಾಸಿಟಿ ಕಡೆ ತನಕನೂ ಇರುತ್ತೆ ಎಷ್ಟೋ ಸಾರಿ, ಆವಾಗ ಡೆಲ್ಟಾ ಥರ ಸ್ಪ್ರೆಡ್ ಆಗಲಿಕ್ಕೆ ಇಲ್ಲಿ ಆಗೋದಿಲ್ಲ. ದಟ್ಸ್ ವೈ ಮೋಸ್ಟ್ ವೆಸ್ಟ್ ಫ್ಲೋವಿಂಗ್ ರಿವರ್ಸ್ ಫಾರ್ಮ್ ಎಸ್ಚುರೀಸ್, ನಾಟ್ ಎ ಡೆಲ್ಟಾಸ್. ಈ ಎಸ್ಚುರಿಗಳನ್ನು ಜಾಸ್ತಿ ನೋಡ್ಬೋದು ವೆಸ್ಟ್ ಫ್ಲೋವಿಂಗ್ ರಿವರಲ್ಲಿ. ಇನ್ನೊಂದು ಕಸ್ಪೇಟ್ ಡೆಲ್ಟಾ ಅಂತಿದೆ, ಫಾರ್ಮ್ಡ್ ವೆನ್ ದ ರಿವರ್ ಫ್ಲೋಸ್ ಇನ್ ಟು ಸಿ ವ್ಯಾರ್ ವೇವ್ಸ್ ಆರ್ ಸ್ಟ್ರಾಂಗ್ ಆ್ಯಂಡ್ ಇವನ್. ವೇವ್ ಸ್ಟ್ರಾಂಗ್ ಆಗಿರುತ್ತೆ, ಇವನ್ ಆಗಿರುತ್ತೆ, ರಿಸಲ್ಟಿಂಗ್ ಇನ್ ಅ ಟೂತ್ ಲೈಕ್ ಶೇಪ್. ರಿವರ್ ಟೈಬರ್ ಇನ್ ಇಟಲಿ ನೋಡಿ, ಈ ಥರ ಬಂದು ಟೂತ್ ಶೇಪ್ಡ್ ಅಂತ ನೆನಪಿಟ್ಕೊಳ್ಳಿ. ಆ ಥರ ಒಂದು ಇದ್ದರೆ ಅದಕ್ಕೆ ಕಸ್ಪೇಟ್ ಡೆಲ್ಟಾ. ವೇವ್ಸ್ ಸ್ಟ್ರಾಂಗ್ ಆಗಿದ್ದರೆ ಮತ್ತು ಈವನ್ ಆಗಿದ್ದರೆ ಅವಾಗ ಇದನ್ನು ನೋಡ್ಬೋದು. ಇದು ಎಲ್ಲ ಕಡೆ ಮೆನ್ಷನ್ ಮಾಡಿಲ್ಲ, ಆದರೂ ನಿಮಗೆ ಗೊತ್ತಿರಲಿ ಅಂತ ಕೊಟ್ಟಿದ್ದೇನೆ. ಕ್ವಶನ್ ಆ್ಯಂಡ್ ಆನ್ಸರ್ ನೋಡಿದ್ರೆ, ವೈ ಡಸ್ ಇರೋಷನ್ ಆಲ್ಮೋಸ್ಟ್ ಸ್ಟಾಪ್ ಇನ್ ಓಲ್ಡ್ ಏಜು? ಓಲ್ಡ್ ಏಜಲ್ಲಿ ಯಾಕೆ ಸ್ಟಾಪ್ ಆಗುತ್ತೆ ಹೇಳಿ? ಸ್ಲೋಪ್ 0 ಆಗಿದೆ, ಸ್ಪೀಡ್ ವೆರಿ ಲೋ ಇದೆ, ಎನರ್ಜಿ ಎಕ್ಸಾಸ್ಟ್ ಆಗಿದೆ. ವೈ ಫ್ಲಡ್ ಸ್ಟಿಲ್ ಹ್ಯಾಪನ್ ಇಫ್ ಸ್ಪೀಡ್ ಇಸ್ ಲೋ? ಇವಾಗ ಫ್ಲಡ್ ಯಾಕಾಗುತ್ತೆ ಸ್ಪೀಡ್ ಲೋ ಇದ್ದರೂ? ಬಿಕಾಸ್ ವಾಟರ್ ವಾಲ್ಯೂಮ್ ಇನ್ಕ್ರೀಸಸ್ ಡ್ಯೂರಿಂಗ್ ಮಾನ್ಸೂನ್. ಮಾನ್ಸೂನ್ ಸಮಯದಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗ್ಬೋದು. ರಿವರ್ ಓವರ್ಫ್ಲೋಸ್ ಇವನ್ ಇಫ್ ಸ್ಲೋ ಆಗಿದ್ದರೂ ಓವರ್ಫ್ಲೋ ಆದಾಗ ಫ್ಲಡ್ ಆಗಬಹುದು. ಸೊ ವೈ ಡೆಲ್ಟಾಸ್ ಡೋಂಟ್ ಫಾರ್ಮ್ ಆನ್ ವೆಸ್ಟ್ ಕೋಸ್ಟ್? ವೆಸ್ಟ್ ಕೋಸ್ಟಲ್ಲಿ ಯಾಕೆ ಆಗೋದಿಲ್ಲ? ಸ್ಟ್ರಾಂಗ್ ಟೈಡ್ಸ್ ಇರಬಹುದು, ನ್ಯಾರೋ ಕಾಂಟಿನೆಂಟಲ್ ಶೆಲ್ಫು, ಸೆಡಿಮೆಂಟ್ಸ್ ವಾಶ್ಡ್ ಅವೇ, ಅದರ ಜೊತೆ ಮೇಲ್ಗಡೆ ಹೇಳಿದಾಗೆ ರಿಫ್ಟ್ ವ್ಯಾಲಿ, ಈ ಥರ ಬೇರೆದನ್ನು ನೀವು ಮೆನ್ಷನ್ ಮಾಡಬಹುದು. ಇಸ್ ಆಕ್ಸ್ಬೋ ಲೇಕ್ ಪರ್ಮನೆಂಟ್ ಆಗಿರುತ್ತಾ? ನೋ, ಇಟ್ ಸ್ಲೋಲಿ ಫಿಲ್ಸ್ ವಿತ್ ಸೆಡಿಮೆಂಟ್ಸ್ ಆ್ಯಂಡ್ ಮೇ ಡಿಸಪಿಯರ್ ಆಗೋ ಸಾಧ್ಯತೆಯೂ ಇದೆ. ಕ್ಯಾನ್ ಡೆಲ್ಟಾ ಎಕ್ಸಿಸ್ಟ್ ವಿತೌಟ್ ಡಿಸ್ಟ್ರಿಬ್ಯೂಟರಿಗಳು ಇಲ್ಲದೇನೆ ಡೆಲ್ಟಾ ಇರಬಹುದಾ? ನೋ, ಡಿಸ್ಟ್ರಿಬ್ಯೂಟರೀಸ್ ಆರ್ ಡಿಫೈನಿಂಗ್ ಫೀಚರ್ ಆಫ್ ಡೆಲ್ಟಾಸ್. ಡೆಲ್ಟಾ ಅಂದಮೇಲೆ ಡಿಸ್ಟ್ರಿಬ್ಯೂಟರೀಸ್ ಇದ್ದೇ ಇರುತ್ತೆ. ಓಕೆ, ನೋಟ್ಸ್ಗಳನ್ನು ನೋಡಿ ಬರ್ಕೊಳ್ಳಿ, ಪಾಸ್ ಮಾಡಿ. ಓಲ್ಡ್ ಏಜು, ಲೋವರ್ ಕೋರ್ಸ್ ಅದ್ರ ಬಗ್ಗೆ ಇರೋ ಶಾರ್ಟ್ ನೋಟ್ಸು ಪಾಸ್ ಮಾಡಿ. ನೆಕ್ಸ್ಟು ಮೂವ್ ಮಾಡ್ತೇನೆ. ಆಕ್ಸ್ಬೋ ಲೇಕು, ಇದಾದಮೇಲೆ ಫ್ಲಡ್ ಪ್ಲೇನ್ ಬಗ್ಗಿದೆ. ನೆಕ್ಸ್ಟು ನ್ಯಾಚುರಲ್ ಲೆವೀಸ್, ಅದಾದಮೇಲೆ ನಾವು ಇಂಡಿಯನ್ ಫ್ಲಡ್ ಪ್ಲೇನಲ್ಲಿ ಬಾಂಗರ್ ಮತ್ತು ಖಾದರ್ ಅಂತ ನೋಡಿದ್ವಿ. ಎಸ್, ನೆಕ್ಸ್ಟ್ ಬರೋದು ಡೆಲ್ಟಾ. ಅದಾದಮೇಲೆ ಟೈಪ್ಸ್ ಆಫ್ ಡೆಲ್ಟಾ, ಬರ್ಡ್ ಫುಡ್, ಎಸ್ಚುರಿ, ಕಸ್ಪೇಟ್ ಡೆಲ್ಟಾ. ಎಸ್, ಪಾಸ್ ಮಾಡಿ ಬರ್ಕೊಂಡಿರ್ಬೋದು ಅಂದ್ಕೊಳ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.